ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ. ರಸ್ತೆ ಬಿಟ್ಟು ವಿಭಜಕ ಹತ್ತಿದ ಲಾರಿ. ಕ್ರೇನ್ ಯಂತ್ರಗಳನ್ನು ಏರಿಕೊಂಡು ಹೊರಟಿದ್ದ ಲಾರಿಯೊಂದು ರಸ್ತೆ ವಿಭಜಕ ಮೇಲೆ ಹತ್ತಿದ್ದು, ಈ ಘಟನೆಯಲ್ಲಿ ಯಾರಿಗೂ ಯಾವ ಅಪಾಯ ಸಂಭವಿಸಿಲ್ಲ. ಕುಷ್ಟಗಿ ನಗರದ ಗಜೇಂದ್ರಗಡ ರಸ್ತೆ ಕನಕದಾಸ್ ವೃತ್ತದ ಬಳಿಯ ಭಾರತ ಸಂಚಾರಿ ನಿಗಮ ದೂರಸಂಪರ್ಕ ನಿಗಮದ ಕಚೇರಿ ಮುಂದೆ ಮಂಗಳವಾರ ರಾತ್ರಿ ಈ ಘಟನೆ ಸಂಭವಿಸಿದೆ. ವಿಜಯಪುರ ಮೂಲದ ಟ್ರಾಲಾರಿ ಗಜೇಂದ್ರಗಡದಲ್ಲಿ ಕ್ರೇನ್ಗಳನ್ನು ಹೇರಿಕೊಂಡು ಮಹಾರಾಷ್ಟ್ರದತ್ತ ಪ್ರಯಾಣ ಬೆಳೆಸಿತ್ತು. ಕುಷ್ಟಗಿ ಮಾರ್ಗವಾಗಿ ತೆರಳುವ ಸಂದರ್ಭದಲ್ಲಿ ರಾತ್ರಿ 11 ಗಂಟೆ ಸುಮಾರಿಗೆ ಚಾಲಕನ ನಿಯಂತ್ರಣ ತಪ್ಪಿದ ಟ್ರಾಲಾರಿ ರಸ್ತೆ ವಿಭಜಕಕ್ಕೆ ಗುದ್ದಿ ಮೇಲೇರಿದೆ. ರಾತ್ರಿ ವೇಳೆ ಟ್ರಾಲಾರಿಗೆ ಎದುರುಗೊಂಡು ಬಸ್ ಹಾಗೂ ಕಾರು ಬಂದ ಹಿನ್ನೆಲೆ ಹೆಡ್ಲೈಟ್ಗಳ ಫೋಕಸ್ನಿಂದಾಗಿ ಚಾಲಕನ ಕಣ್ಣು ಕಾಣದೆ ಈ ಘಟನೆ ಸಂಭವಿಸಿರಬಹುದು ಎಂದು ಹೇಳಲಾಗುತ್ತಿದೆ. ವಿಭಜಕ ಮೇಲೇರಿದ ಟ್ರಾಲಾರಿ ಸುಮಾರು 20 ಅಡಿ ಮುಂದೆ ಸಾಗಿ ಸಿಲುಕಿಕೊಂಡಿದೆ. ಅದರ ರಭಸಕ್ಕೆ ಡಿವೈಡರ್ ಕಿತ್ತು ಹೋಗಿದೆ. ಟ್ರಾಲಾರಿಯನ್ನು ತೆರವುಗೊಳಿಸಲು 2 ಕ್ರೇನ್ಗಳು ಕಾರ್ಯಾಚರಣೆ ನಡೆಸಿವೆ. ಈ ವೇಳೆ ರಸ್ತೆ ಪೂರ್ಣ ಬಂದ್ ಆಗಿ ಟ್ರಾಫಿಕ್ ಸಮಸ್ಯೆ ಉಲ್ಬಣಿಸಿತು. ಹೈದರಾಬಾದ್ ಹುಬ್ಬಳ್ಳಿ ಸಂಪರ್ಕ ಸಾಧಿಸುವ ರಾಜ್ಯ ಹೆದ್ದಾರಿ ಇದಾಗಿದ್ದು, ನಗರದೊಳಗೆ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತ, ಮಾರುತಿ ವೃತ್ತ ಮಾರ್ಗವಾಗಿ ಕನಕದಾಸ್ ವೃತ್ತದವರೆಗೆ ಸ್ಥಳೀಯ ಪುರಸಭೆ ವಿಶೇಷ ಅನುದಾನದಡಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಭಜಕ ನಿರ್ಮಿಸಲಾಗಿದೆ. ಆದರೆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ವಿಭಜಕಕ್ಕೆ ರಿಫ್ಲೆಕ್ಟರ್ ಅಳವಡಿಸಿಲ್ಲ, ರೋಡ್ ಬ್ರೇಕರ್ ಹಾಕಿಲ್ಲ, ರಸ್ತೆ ತಿರುವು ಫಲಕ ಸಹ ಅಳವಡಿಸಿಲ್ಲ. ಅರೆಬರೆ ಕಾಮಗಾರಿ ಮಾಡಿ ಕೈ ತೊಳೆದುಕೊಳ್ಳಲಾಗಿದೆ. ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಕನಿಷ್ಠ ವಿಭಜಕ ಹಾಗೂ ರಸ್ತೆಗೆ ರಿಫ್ಲೆಕ್ಟರ್ ಅಳವಡಿಸಿ ರಾತ್ರಿ ವಾಹನಗಳ ಚಲಾಯಿಸುವ ಚಾಲಕರಿಗೆ ಅನುಕೂಲ ಮಾಡಿ ಎಂದು ಸಾರ್ವಜನಿಕರ ಆಗ್ರಹವಾಗಿದೆ. ಇಲ್ಲ, ಅದು ರೋಡ್ ಸೀದಾ ತಿಂತಕಡ ಸೆಂಟರ್ನಾಗ ಹೋಗ್ಬಿಟ್ಟಮ್ಮ. ಯಾವಾಗ ಆಯ್ತು ಬೈ? 4 ಗಂಟೆಗೆ 9 ಗಂಟೆಗೆ ರಾತ್ರಿ 9. ನಿನ್ನ ರಾತ್ರಿ 9 ಹಲ್ಕಡ್ಸುಳ ಮಗನ ನಾನು ಮಕ್ಕೊಂಡವನ ಇಲ್ಲೇ ಮಕ್ಕೊಂಡಿದ್ದು ನನಗೆ ಗೊತ್ತಿಲ್ಲ. ಏನೂ ಇಲ್ಲ, ರಾತ್ರಿ 9 ಗಂಟೆಗೆ.
ಅಣ್ಣ ಲಾರಿ